ಇವತ್ತು ಹಸಿ ಅವರೆಬೇಳೆಯಿಂದ ದಿಢೀರಾಗಿ ಮಾಡುವಂತಹ ಒಂದು ಚಕ್ಲಿನ ತೋರಿಸ್ತಾ ಇದ್ದೀನಿ. ಹಸಿ ಅವರೆಬೇಳೆ ಅಂದರೆ ಹಿಚ್ಕ ಅವರೆಕಾಳು ಅಂತೀವಲ್ಲ ಆ ಬೇಳೆ. ಈ ಸೀಸನಲ್ಲಿ ತುಂಬ ಫ್ರೆಶ್ಶಾಗಿ ಈ ಅವರೆಬೇಳೆ ಸಿಗೋದ್ರಿಂದ ರುಚಿನಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ಹಾಗಾಗಿ ಈ ಸೀಸನಲ್ಲಿ ಒಂದ್ಸಲ ಈ ಥರ ಚಕ್ಲಿನ ಟ್ರೈ ಮಾಡ್ಬೋದು ಅನಿಸುತ್ತೆ. ಮಾಮೂಲಿ ಚಕ್ಲಿಗಿಂತ ಸ್ವಲ್ಪ ರುಚಿನಲ್ಲಿ ಬದಲಾವಣೆ ಇರುತ್ತೆ. ಬನ್ನಿ ಹಾಗಾದರೆ ಈ ಹಸಿ ಅವರೆಬೇಳೆ ಚಕ್ಲಿನ ಹೇಗೆ ಮಾಡೋದಂತ ನೋಡೋಣ. ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಅರ್ಧ ಬಟ್ಲಷ್ಟು ಹುರ್ಗಡ್ಲೆ ತೊಗೊಳ್ತಿದ್ದೀನಿ. 1 ಬಟ್ಲಷ್ಟು ಹಸಿ ಅವರೆಬೇಳೆ ತೊಗೊಂಡಿರೋದ್ರಿಂದ ಅರ್ಧ ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಅವರೆಬೇಳೆ ತೊಗೊಳ್ತಿಲ್ಲ, ಬರೀ ಹುರ್ಗಡ್ಲೆಲೇ ಮಾಡ್ತಾಯಿದ್ದೀನಿ ಅನ್ನೋದಾದರೆ 1 ಬಟ್ಲಷ್ಟು ನೀವು ಹುರ್ಗಡ್ಲೆನ ತೊಗೊಳ್ಬೇಕಾಗತ್ತೆ. ಅರ್ಧ ಬಟ್ಲಷ್ಟು ಹುರ್ಗಡ್ಲೆನ ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಿಚ್ಕವರೆ ಬೇಳೆನ 1 ವಿಷಲು ಕುಕ್ಕರಲ್ಲಿ ಕೂಗಿಸ್ಕೊಂಡು ನೀರನ್ನು ಸಪ್ರೇಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಮತ್ತು ಹಿಚ್ಕವರೆ ಬೇಳೆನ ಹಾಕಿ ನೀರು ಹಾಕ್ದಲೇ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಡಿದ್ದೀನಿ. ಅವಶ್ಯಕತೆ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು, ಚಕ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ರುಬ್ಬಿರೋಂತಹ ಪೇಸ್ಟನ್ನ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಅರ್ಧ ಬಟ್ಲು ಕಡಲೆ ಹಿಟ್ಟನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮಾಮೂಲಿ ಅಕ್ಕಿ, ರೇಷನ್ ಅಕ್ಕಿ ಇರುತ್ತಲ್ವ, ಅದನ್ನು ಮಿಲ್ ಮಾಡಿಸಿ ತೊಗೊಂಡಿರೋ ಅಕ್ಕಿ ಹಿಟ್ಟು. ನೀವು ರೊಟ್ಟಿ ಮಾಡ್ತೀರಲ್ವ ಅದೇ ಅಕ್ಕಿ ಹಿಟ್ಟಿದು 3 ಬಟ್ಲು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಅಜ್ವಾಯಿನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಿಚ್ಕವರೆ ಬೇಳೆನ ರುಬ್ಕೊಂಡಿರ್ತೀವಲ್ವ ಅದರಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ, ಹಾಗಾಗಿ ನೋಡಿಕೊಂಡು ಕಲಿಸ್ಕೊಡಿ. 1 ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಇಲ್ಲ ಅಂದರೆ ಬೆಣ್ಣೆನ ಬಿಸಿ ಮಾಡಿಕೊಂಡು ತೊಗೊಂಡ್ರೆ ಚಕ್ಲಿ ಸ್ವಲ್ಪ ಸ್ಮೂತ್ ಆಗುತ್ತೆ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಿಚ್ಕವರೆ ಬೇಳೆನ ಬೇಯಿಸ್ಕೊಂಡಿರೋ ನೀರಿರುತ್ತಲ್ವ ಅದೇ ನೀರಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. 1 ಬಟ್ಲಷ್ಟು ನೀರು ಹಾಕಿ ಹಿಚ್ಕವರೆ ಬೇಳೆನ ಬೇಯಿಸಿದೆ. ಆ ನೀರಲ್ಲಿ ಚೆನ್ನಾಗಿ ನೋಡಿಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸಾಫ್ಟ್ ಆಗೋ ರೀತಿಯಲ್ಲಿ ಕಲಿಸ್ಕೊಳ್ಬೇಕು. ನೀವು ಎಷ್ಟು ಸಾಫ್ಟಾಗಿ ಕಲಿಸ್ಕೊಳ್ತಿರೋ ಚಕ್ಲಿನೂ ಸಹ ಅಷ್ಟೇ ಸ್ಮೂತಾಗಿ ಬರುತ್ತೆ. ನೋಡಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಹಿಟ್ಟು ಸಾಫ್ಟಾಗಿರಬೇಕು. ಈ ಹದಕ್ಕೆ ನಾನು ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒಂದ್ಸಲ ಹಿಟ್ಟನ್ನು ಕಲಸಿಟ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡ್ರೆ ಚಕ್ಲಿ ಬೇಗ ರೆಡಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ. ಚಕ್ಲಿ ಒರಳಲ್ಲಿ ಒಳಗಡೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಕಲಸಿಟ್ಟಿರೋ ಹಿಟ್ಟನ್ನು ತುಂಬ್ಕೊಳ್ತಾ ಇದ್ದೀನಿ. ಚಕ್ಲಿ ಉರುಳಲ್ಲಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ನೀವು ಚಕ್ಲಿನ ಪ್ರೆಸ್ ಮಾಡ್ಕೊಳ್ಬೋದು. ಒಂದ್ಸಲ ಈ ಥರ ಪ್ರೆಸ್ ಮಾಡಿಕೊಂಡು ನಿಮಗೆ ಎಷ್ಟು ದೊಡ್ಡದಾಗಿ ಚಕ್ಲಿ ಬೇಕೋ ಅಷ್ಟು ಹಿಟ್ಟನ್ನು ಸುತ್ಕೊಳ್ಬೋದು. ಎಲ್ಲ ಹಿಟ್ಟನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಸಹ ಚೆನ್ನಾಗಿ ಬಿಸಿಯಾಗಿದೆ. ಒಂದೊಂದೇ ಚಕ್ಲಿನ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ ಉರಿನ ಮೀಡಿಯಮ್ ಆಗಿ ಇಟ್ಕೊಂಡು ಈ ಚಕ್ಲಿನ ಹಾಕ್ಕೊಳ್ಳಿ. ಹದವಾಗಿ ಉರಿ ಇಟ್ಕೊಂಡು ಬೇಯಿಸ್ಬೇಕಾಗತ್ತೆ. ಚಕ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ, ಚಕ್ಲಿ ಎಲ್ಲ ಮೇಲೆ ತೇಲ್ತಾ ಇದೆ. ಸ್ವಲ್ಪ ಅದ್ರ ಮೇಲಿನ ಗುಳ್ಳೆ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ತುಂಬ ಹೈ ಫ್ಲೇಮ್ ಇಟ್ಟು ನೀವು ಬೇಯಿಸ್ಕೊಂಡ್ರೆ ಚಕ್ಲಿ ಸ್ವಲ್ಪ ಒರಟಾಗುತ್ತೆ, ಜೊತೆಗೆ ಕಲರು ಸಹ ಚೇಂಜ್ ಆಗುತ್ತೆ. ಹದವಾಗಿ ಉರಿನ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಹೊಂಬಣ್ಣ ಬರೋವರೆಗೂ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಎಣ್ಣೆನಲ್ಲಿರೋಂತಹ ನೊರೆ ಗುಳ್ಳೆಗಳೆಲ್ಲ ಕಮ್ಮಿ ಆಗಿ ಚಕ್ಲಿ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಆವಾಗ ಚಕ್ಲಿ ಚೆನ್ನಾಗಿ ಬೆಂದಿದೆ ಅಂತ. ಆ ಟೈಮಲ್ಲಿ ನೀವು ಚಕ್ಲಿನ ಹೊರಗಡೆ ತೆಗಿಬೋದು. ನೋಡಿ, ಈ ರೀತಿ ಅವರೆಬೇಳೆ ಚಕ್ಲಿ ರೆಡಿಯಾಗಿದೆ. ಎಲ್ಲ ಹಿಟ್ಟನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಒಂದೊಂದೇ ಚಕ್ಲಿನ ಹಾಕ್ಕೊಳ್ತಿದ್ದೀನಿ. ನಾವು ಹಿಟ್ಟನ್ನು ಒಟ್ಟಿಗೆ ಕಲಸಿಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಂಡಿರೋದ್ರಿಂದ ಬೇಗ ಚಕ್ಲಿನ ರೆಡಿ ಮಾಡ್ಕೊಳ್ಬೋದು. 1 ಬ್ಯಾಚು ನಾವು ಕರ್ಕೊಳ್ಳೋ ಹೊತ್ತಿಗೆ ಇನ್ನೊಂದು ಕಡೆ ಒಂದು ತಟ್ಟಲ್ಲಿ ಚಕ್ಲಿ ಹೊರಳಲ್ಲಿ ಚಕ್ಲಿ ಹಿಟ್ಟನ್ನು ಸುತ್ತಿ ರೆಡಿ ಮಾಡಿ ಇಟ್ಕೊಂಡೆ. ಒಂದೊಂದೇ ಚಕ್ಲಿನ ಹಾಕಿ ಕರಿಬೋದು. ನೋಡಿ, ನಾನು ಸ್ವಲ್ಪ ದೊಡ್ಡದಾಗಿ ಚಕ್ಲಿನ ಮಾಡ್ಕೊಂಡಿದ್ದೀನಿ. ದೊಡ್ಡದಾಗಿರೋದ್ರಿಂದ ಒಂದು ಸಲ 4 ಚಕ್ಲಿ ಹಾಕಿ ಕರಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅವರೆಬೇಳೆ ಚಕ್ಲಿ ರೆಡಿಯಾಗಿದೆ ಅಂತ. ನೀವು ಮಾಮೂಲಿ ಚಕ್ಲಿಗಿಂತ ಸ್ವಲ್ಪ ರುಚಿ ಚೇಂಜ್ ಇರುತ್ತೆ. ಈ ಸೀಸನಲ್ಲಿ ಫ್ರೆಶ್ಶಾಗಿ ಅವರೆಬೇಳೆ ಸಿಗೋದ್ರಿಂದ ಒಂದು ಸಲ ಟ್ರೈ ಮಾಡ್ಬೋದು ಅನಿಸುತ್ತೆ. ಸ್ವಲ್ಪ ರುಚಿನಲ್ಲೂ ಬದಲಾವಣೆ ಇರುತ್ತೆ, ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಅಷ್ಟೇ ರುಚಿಯಾಗಿ ಅವರೆಬೇಳೆಯಿಂದ ಚಕ್ಲಿ ಮಾಡ್ಕೊಳ್ಬೋದಂತ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.